ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ಈವರೆಗೆ ಹಿಂದಿನ ವಿಡಿಯೋದಲ್ಲಿ ನಾವು ಮೊದಲನೆಯ ಅಧ್ಯಾಯವನ್ನು ಸಂಪೂರ್ಣಗೊಳಿಸಿದ್ದೇವೆ. ಈಗ ಈ ವಿಡಿಯೋದಲ್ಲಿ ನಾವು ಎರಡನೇ ಅಧ್ಯಾಯ ಶುರು ಮಾಡೋಣ. ಬ್ರಹ್ಮಸೂತ್ರದ ಎರಡನೇ ಅಧ್ಯಾಯ ಅವಿರೋಧಾಧ್ಯಾಯ. ಅವಿರೋಧಾಧ್ಯಾಯ ಅಂದರೆ ವಿರೋಧ ಇಲ್ಲ ಅಂತ. ಏನಕ್ಕೆ ವಿರೋಧ ಇಲ್ಲ ಅಂದರೆ, ಇಲ್ಲಿ ಪರಬ್ರಹ್ಮ ಪರಮಾತ್ಮನನ್ನು ಹೇಳುವ ವಿಷಯದಲ್ಲಿ ಉಪನಿಷತ್ತುಗಳಲ್ಲಿ ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ವಿರೋಧ ಇಲ್ಲ ಅನ್ನೋದನ್ನು ಈ ಅಧ್ಯಾಯ ಮುಂದುವರಿಸ್ತಾ ಹೇಳುತ್ತೆ. ನೋಡಿ, ಒಟ್ಟು ಮೊದಲನೇ ಅಧ್ಯಾಯದಲ್ಲಿ ನಾವು ಬ್ರಹ್ಮನ್ ಅಥವಾ ಈ ಪರಬ್ರಹ್ಮವು ಈ ಜಗತ್ತಿಗೆ ಈ ಜಗತ್ತಿನ ಸೃಷ್ಟಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ನಾವು ಬೇರೆ 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 ರೀತಿಯಲ್ಲಿ ತಿಳಿದುಕೊಂಡೆವು. ಮೇಲಿನ ವಿಷಯದಲ್ಲಿ ಅಂದರೆ ಈ ಜಗತ್ತಿನ ಸೃಷ್ಟಿಗೆ ಪರಬ್ರಹ್ಮ ಪರಮಾತ್ಮನೇ ಕಾರಣ, ನಿಮಿತ್ತ ಕಾರಣವೂ ಹೌದು, ಉಪಾದಾನ ಕಾರಣವೂ ಹೌದು ಅನ್ನೋ ವಿಷಯದಲ್ಲಿ ಎಲ್ಲ ವೇದಗಳು ಮತ್ತು ಉಪನಿಷತ್ತುಗಳು ಮತ್ತು ಎಲ್ಲ ಸ್ಮೃತಿ ಗ್ರಂಥಗಳು ಇದನ್ನು ಒಪ್ಪುತ್ತವೆ, ಅಂದರೆ ಇದನ್ನೇ ಹೇಳುತ್ತವೆ ಅಂತ ನಾವು ತಿಳ್ಕೊಂಡ್ಮೇಲೆ ಈಗ ಎರಡನೇ ಅಧ್ಯಾಯವಾದ ಅವಿರೋಧ ಅಧ್ಯಾಯ ಇದಕ್ಕೆ ಪ್ರವೇಶಿಸುವ. ಇದನ್ನು ಪ್ರವೇಶಿಸುತ್ತಾ ಇರುವಾಗಲೇ ಸಾಂಖ್ಯರ ಬಗ್ಗೆ ಮೊದಲು ಬರುತ್ತೆ. ನೋಡಿ, ಸಾಂಖ್ಯರು ಹೇಳುವ ತ್ರಿಗುಣಾತ್ಮಿಕ ಪ್ರಕೃತಿಯು ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣವಲ್ಲ, ಪರಬ್ರಹ್ಮ ಪರಮಾತ್ಮನೇ ಉಪಾದಾನ ಕಾರಣವೆಂದು ಹೇಳಿದರೆ ಶ್ರೇಷ್ಠ ಮುನಿ ಕಪಿಲರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ ಅಂತ ಸಾಂಖ್ಯರು ಹೇಳ್ತಾರೆ. ಯಾಕಂದ್ರೆ ನಮ್ಮ ಋಷಿಗಳು, ನಮ್ಮ ಪರಂಪರೆಯ ಗುರುಗಳು ಕಪಿಲ ಋಷಿಗಳು, ಇವರೇನು ಸಾಮಾನ್ಯರಲ್ಲ, ಇವರು ಅಸಾಮಾನ್ಯರೇ. ಸಾಂಖ್ಯ ದರ್ಶನವನ್ನು ಜಗತ್ತಿಗೆ ಕೊಟ್ಟವರು. ನಾವು ಹೇಳೋದು ಸರಿಯಲ್ಲ ಅಂತ ಹೇಳಿದ್ರೆ ನೀವು ಏನು ಹೇಳ್ತಾ ಇದ್ದೀರಿ? ಕಪಿಲ ಮುನಿಗಳಿಗೆ ಅವಮಾನ ಮಾಡ್ತೀರಿ. ಹೀಗೆ ಅವಮಾನ ಮಾಡಿದಂತಾಗೋದಿಲ್ವ ಎಂಬುದು ಎರಡನೆಯ ಅಧ್ಯಾಯದ ಮೊದಲನೇ ಪ್ರಶ್ನೆ. ಯಾರಿಗೆ ಇದು ಕೇಳ್ತಾ ಇದ್ದಾರೆ? ವೇದಾಂತಿಗಳಿಗೆ ಕೇಳ್ತಾ ಇದ್ದಾರೆ. ನೀವು ಏನು ಕಪಿಲ ಋಷಿಗಳನ್ನು ಸಾಮಾನ್ಯರು ಅಂದ್ಕೊಂಡ್ರು? ನೀವು ಸಾಂಖ್ಯರನ್ನು ಅಲ್ಲಗಳಿತೀರಿ ಅಂದರೆ ನೀವು ಕಪಿಲ ಋಷಿಗಳನ್ನೇ ವಿರೋಧಿಸ್ತಾ ಇದ್ದೀರಿ, ಅವರು ಹೇಳಿದ್ದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅನ್ನೋದು ಪ್ರಶ್ನೆ. ಅದಕ್ಕೆ ಮೊದಲನೇ ಸೂತ್ರ ಹೇಳುತ್ತೆ. ಎರಡನೇ ಅಧ್ಯಾಯದ ಮೊದಲನೇ ಸೂತ್ರ ಅಂದರೆ ಎರಡನೇ ಅಧ್ಯಾಯದಲ್ಲಿ ಮೊದಲ ಪಾದದ ಮೊದಲ ಸೂತ್ರ ಹೇಳುತ್ತೆ, ಸ್ಮೃತ್ಯನವಕಾಶ ದೋಷ ಪ್ರಸಂಗ ಇತಿ ಚೇತ್ ನ ಅನ್ಯ ಸ್ಮೃತಿ ಅವಕಾಶ ದೋಷ ಪ್ರಸಂಗಾತ್. ನೋಡಿ, ನಾವು ನಿಮ್ಮನ್ನು ಅನವಶ್ಯಕವಾಗಿ ಕಪಿಲ ಋಷಿಗಳನ್ನು ನಾವು ಅವಮಾನ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನಾವು ಸತ್ಯ ಏನಿದೆಯೋ ಅದನ್ನು ಒಪ್ತೇವೆ ಅಷ್ಟೇ. ನಮ್ಮ ಒಪ್ಪಿಗೆ ಯಾವುದಕ್ಕೆ ಅಂದರೆ ಸತ್ಯಕ್ಕೆ. ನೋಡಿ, ಬೇರೆ ಬೇರೆ ಸ್ಮೃತಿಗಳೆಲ್ಲ ವೇದದಲ್ಲಿ ಶ್ರುತಿಗಳಲ್ಲಿ ಹೇಳಿರುವ ಬೇರೆ ಬೇರೆ ಉಪನಿಷತ್ತುಗಳು ಮತ್ತು ಸ್ಮೃತಿ ಗ್ರಂಥಗಳು ನಾವು ಹೇಳಿದ್ದನ್ನೇ ಒಪ್ಪುತ್ತವೆ. ನಿಮ್ಮ ಸಾಂಖ್ಯ ಸ್ಮೃತಿ ಮಾತ್ರ ಇದನ್ನು ಒಪ್ಪೋದಿಲ್ಲ. ಹಾಗಾಗಿ ಸಾಂಖ್ಯದ ವಾದವನ್ನು ನಾವು ಒಪ್ಪಿದರೆ ಬೇರೆ ಬೇರೆ ಸ್ಮೃತಿ ಗ್ರಂಥಗಳಿಗೆ ನಾವು ಅಗೌರವ ಕೊಡ್ತಾ ಇದ್ದೇವೆ ಅಂತ ಆಗೋಲ್ವಾ? ಉದಾಹರಣೆಗೆ, ಭಗವದ್ಗೀತೆಯಲ್ಲಿ ಭಗವಂತನು ಅತೀ ಸ್ಪಷ್ಟ ಮಾತುಗಳಿಂದ ಈ ಜಗತ್ತಿಗೆ ನಿಮಿತ್ತ ಉಪಾದಾನ ಕಾರಣವು ನಾನೇ, ನನ್ನನ್ನು ಬಿಟ್ಟು ಇಲ್ಲಿ ಇನ್ನೇನೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. 9ನೇ ಅಧ್ಯಾಯದ ಭಗವದ್ಗೀತೆ 9ನೇ ಅಧ್ಯಾಯದಲ್ಲೂ ಇದೇ ವಿಚಾರವನ್ನು ಅತಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಶ್ರುತಿ ಸ್ಮೃತಿ ಗ್ರಂಥಗಳ ಅನುಸಾರವಾಗಿ ಪರಬ್ರಹ್ಮ ಪರಮಾತ್ಮನೇ ಈ ಸೃಷ್ಟಿಯ ಉಪಾದಾನ ಕಾರಣ
ಹಾಗೂ ನಿಮಿತ್ತ ಕಾರಣ ಆಗಿದ್ದಾನೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಾಗಾಗಿ ನಿಮ್ಮ ತ್ರಿಗುಣಾತ್ಮಿಕ ಪ್ರಕೃತಿ ಇದು ಸಾಂಖ್ಯ ಸ್ಮೃತಿಯಲ್ಲಿ ಬಂದಿದೆ. ಯಾವುದು ಉಪಾದಾನ ಕಾರಣ ಜಗತ್ತಿಗೆ ಅಂತ. ಅದನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ ಅಂತ ವೇದಾಂತಿಗಳು ಹೇಳ್ತಾರೆ. ಮುಂದಿನ 2ನೇ ಸೂತ್ರ ಹೇಳುತ್ತೆ, ಇತರೇಷಾಂಚ ಅನುಪಲಬ್ಧೇ. ಬೇರೆ ಬೇರೆ ಸ್ಮೃತಿಕಾರರು ಪ್ರಧಾನ ಅಥವಾ ಪ್ರಕೃತಿಯನ್ನು ಉಪಾದಾನ ಕಾರಣ ಎಂದನ್ನು ಒಪ್ಪೋದಿಲ್ಲ. ನೀವು ಒಬ್ಬರೇ ಹೇಳ್ತೀರಿ ಅಷ್ಟೇ ವಿನಃ ಬೇರೆಯವರು ಒಪ್ಪೋದಿಲ್ಲ. ಈಗ ಅವರು ಮುಂದಿನ ಪ್ರಶ್ನೆ ಹಾಕ್ತಾರೆ ಸಾಂಖ್ಯ ಇವರಿಗೆಲ್ಲ. ಯೋಗಾಚಾರ್ಯ ಪಾತಂಜಲಿಗಳು ಸಹ ಸಾಂಖ್ಯರ ವಾದವನ್ನು ಒಪ್ಪುತ್ತಾರಲ್ಲ, ಅವರ ಮಾತನ್ನು ನೀವು ಗೌರವಿಸೋದಿಲ್ವಾ? ನೀವು ಕಪಿಲಮುನಿಯವರ ಮಾತನ್ನು ಗೌರವಿಸೋದಿಲ್ಲ, ಸಾಂಖ್ಯರ ಮಾತನ್ನು ಗೌರವಿಸೋದಿಲ್ಲ ಅಂತಾಗತ್ತೆ ಅಲ್ಲ ಅಂತ. ಅದಕ್ಕೆ ಮುಂದಿನ ಸೂತ್ರ ಹೇಳುತ್ತೆ, 3ನೇ ಸೂತ್ರ ಹೇಳುತ್ತೆ, ಏತೇನ ಯೋಗ ಪ್ರತ್ಯುಕ್ತ. ನಾವು ಪಾತಂಜಲಿ ಮಹರ್ಷಿಗಳನ್ನು ಅಲ್ಲಗಳೆಯುತ್ತೇವೆ ಎಂದರೆ ಅವರಿಗೆ ನಾವು ಗೌರವಿಸೋದಿಲ್ಲ ಅಂತಲ್ಲ, ಸಿದ್ಧಾಂತ ನಾವು ಒಪ್ಪೋದಿಲ್ಲ ಅಂತ ಅಷ್ಟೇ ಅರ್ಥ. ಯಾಕಂದರೆ ಶಾಸ್ತ್ರಗಳು ಹಾಗೆ ಹೇಳುತ್ತವೆ. ವೇದಾಂತಗಳಿಗೆ ಒಪ್ಪಿಗೆಯಾಗುವ ಶ್ರುತಿ ಮತ್ತು ಸ್ಮೃತಿ ಗ್ರಂಥಗಳನ್ನು ಮಾತ್ರ ನಾವು ಒಪ್ಪಬಹುದಾಗಿದೆ. ವೇದಗಳು ಅಂದರೆ ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ಏನಿದೆ ಅದನ್ನು ಮಾತ್ರ ನಾವು ಒಪ್ತೇವೆ ವಿನಃ ಬೇರೆ ವಿಚಾರವನ್ನು ನಾವು ಒಪ್ಪೋದಿಲ್ಲ. ಹಾಗಾಗಿ ಸಾಂಖ್ಯ ಪ್ರಣೀತ ಪ್ರಕೃತಿ ಹಾಗೂ ಯೋಗ ಪ್ರಣೀತ ಪ್ರಕೃತಿಯನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ವೇದವನ್ನೇ ಮತ್ತು ವೇದಾಂತವನ್ನೇ, ಶ್ರುತಿಯನ್ನು ಮತ್ತು ಸ್ಮೃತಿಯನ್ನೇ ಪ್ರಮಾಣ ಅಂತ ನಾವು ತಗೊಳ್ಳೋದು. ಹಾಗಾಗಿ ನೀವು ಅವರಿಗೆ ಅವಮಾನ ಆಗತ್ತೆ ಅಂತ ನಮಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಅದು ನಾವು ಸತ್ಯವನ್ನು ಬಿಟ್ಟು ಬೇರೆ ಅದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಮುಂದಿನ ಸೂತ್ರ ಹೇಳುತ್ತೆ, ನ ವಿಲಕ್ಷಣತ್ವಾತ್ ಅಸ್ಯ ತಥಾತ್ವಂಚ ಶಬ್ದಾತ್. ಸಾಂಖ್ಯವಾದಿಗಳು ಹೇಳ್ತಾರೆ ನಾವು ನಿಮ್ಮ ಪರಬ್ರಹ್ಮ ಜಗತ್ಕಾರಣವೆಂದು ಒಪ್ಪೋದಿಲ್ಲ. ಯಾಕೆಂದರೆ ನೀವು ಹೇಳುವ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆದರೆ ನಿಜವಾಗಿ ನೋಡಿದರೆ ಏನಾಗಿದೆ, ಜಗತ್ತು ಅಸತ್ಯ, ಜಗತ್ತು ಅಜ್ಞಾನ, ಜಗತ್ತು ಜಡ, ಈ 3 ಆಗಿದೆ. ನೀವು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತೀರಿ, ಅದರಿಂದ ಜಗತ್ತು ಬಂದಿದೆ ಅಂತ ಹೇಳ್ತೀರಿ. ಆದರೆ ಈ ಜಗತ್ತು ಏನು? ಅಸತ್ಯ, ಅಜ್ಞಾನ, ಜಡ. ಹಾಗಿದ್ದಾಗ ಸತ್ಯಂ ಜ್ಞಾನಂ ಅನಂತಂ ಆದ ಪರಬ್ರಹ್ಮನಿಂದ ಅಸತ್ಯ ತುಂಬಿದ, ಅಜ್ಞಾನ ತುಂಬಿದ, ಜಡರೂಪಿಯಾದ ಜಗತ್ತು ಹೇಗೆ ಬರಲು, ಸೃಷ್ಟಿಯಾಗಲು ಸಾಧ್ಯ? ಹಾಗಾಗಿ ಇದು ವಿಲಕ್ಷಣ. ಒಂದೋ ನೀವು ಬ್ರಹ್ಮ ಜಡ ಅಂತ ಒಪ್ಪಿಕೊಳ್ಳಿ, ಆಗ ಜಡವಾದ ಬ್ರಹ್ಮದಿಂದ ಜಡ ಜಗತ್ತು ಬಂದಿದೆ ಅಂತ ಒಪ್ಪಿಕೊಳ್ಳಬಹುದು. ಅಥವಾ ಜಡ ಚೇತನ ಎಂದು ಹೇಳಿದರೆ ಅದು ತಪ್ಪು. ಜಗತ್ತು ಚೇತನವಲ್ಲ. ಚೇತನವೆಂದು ಒಪ್ಪಿಕೊಂಡರೆ ಚೇತನಾತ್ಮಕದ ಬ್ರಹ್ಮದಿಂದ ಜಡ ಜಗತ್ತು ಬರಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ನಾವು ನಿಮ್ಮ ವಾದವನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಜಡ ವಸ್ತುಗಳು ಮಾತಾಡಲಿಕ್ಕಾಗೋದಿಲ್ಲ. ನಿಮ್ಮ ಶ್ರುತಿಗಳು ಜಡವಾದ ಪೃಥ್ವಿ ಮಾತಾಡ್ತು, ನೀರು ಮಾತಾಡ್ತು, ಅಗ್ನಿ ಮಾತಾಡ್ತು, ವಾಯು ಮಾತಾಡ್ತು, ಗಂಗೆ ಬಂದಳು ಮುಂತಾಗಿ ಆ ದೇವತೆಗಳ ಬಗ್ಗೆ ಹೇಳ್ತಾರಲ್ಲ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ 5ನೇ ಸೂತ್ರ ಹೇಳುತ್ತೆ. 5ನೇ ಸೂತ್ರ ಹೇಳ್ತದೆ, ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾತ್. ಪ್ರತಿಯೊಂದು ಜಡಕ್ಕೂ ಅಭಿಮಾನಿಗಳಾಗಿ ನೀವು ಚೇತನ ದೇವತೆಗಳನ್ನು ಹೇಳುತ್ತೀರಿ. ಹಾಗಾಗಿ ನಿಮ್ಮ ಬ್ರಹ್ಮನ್ ವಾದವನ್ನು ಬ್ರಹ್ಮನ್ ಉಪಾದಾನ ಕಾರಣ ಜಗತ್ತಿಗೆ ಅನ್ನೋದನ್ನು ನಾವು ಒಪ್ಪಲಿಕ್ಕಾಗೋದಿಲ್ಲ ಅಂತ ಸಾಂಖ್ಯರು ಹೇಳ್ತಾರೆ. ಇದಕ್ಕೆ ಉತ್ತರವಾಗಿ ಮುಂದಿನ ಸೂತ್ರ ಬಂದಿದೆ. ಏನು ಹೇಳುತ್ತೆ? ದೃಶ್ಯತೇತು. ಚೇತನವಾದ ಪದಾರ್ಥದಿಂದ ಅಚೇತನವಾದ ಪದಾರ್ಥವು ಉತ್ಪನ್ನವಾಗುವುದು ಕಂಡು ಬಂದಿದೆ ಅಲ್ಲ,
ಸಾಂಖ್ಯರಿಗೆ ಇದು ಹೇಳ್ತಾ ಇರೋದು ವೇದಾಂತಿಗಳು ಕಂಡು ಬರ್ತಾ ಇದೆ ಅಲ್ಲ. ಹೇಗೆಂದರೆ ಚೇತನವಾದ ಪುರುಷನಿಂದ ಅಚೇತನವಾದ ಉಗುರು, ಕೂದಲು ಮುಂತಾದವುಗಳು ಬರುತ್ತವೆ ಅಲ್ಲ. ಈಗ ಮನುಷ್ಯ ಚೇತನ, ಜೀವ ಚೇತನ, ಅದರಿಂದ ಉಗುರು, ಕೂದಲು ಎಲ್ಲ ಬರ್ತಾಯಲ್ಲ, ಅದು ಅಚೇತನ ಅಲ್ವ. ಹಾಗೆಯೇ ಅಚೇತನವಾದ ಸೆಗಣಿಯಿಂದ ಚೇತನವಾದ ಚೇಳು ಮುಂತಾದವುಗಳು ಉತ್ಪತ್ತಿಯಾಗೋದು ಜಗತ್ತಲ್ಲಿ ಕಂಡು ಬರುತ್ತದಲ್ಲ. ಹಾಗಾಗಿ ಪ್ರಕೃತಿ ಹಾಗೂ ವಿಕಾರಗಳಿಗೆ ಸಾದೃಶ್ಯವಿದೆ, ನೀವು ಹೇಳುವ ಹಾಗೆ ಇಲ್ಲ. ಹಾಗಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮದಿಂದ ಜಡ ಜಗತ್ತು ಬರಬಹುದು ಅಂತ ಹೇಳ್ತಾರೆ. ಯಾರು? ವೇದಾಂತಿಗಳು ಹೇಳ್ತಾರೆ. ಮುಂದಿನ ಸೂತ್ರದಲ್ಲಿ ಇನ್ನೊಂದು ಸಂಶಯ ಬರುತ್ತೆ. ಹೇಳ್ತಾರೆ, ಅಸದಿತಿ ಚೇನ್ನ ಪ್ರತಿಷೇಧ ಮಾತ್ರತ್ವಾತ್. ನೀವು ಅಸತ್ತಿನಿಂದ ಜಗತ್ತು ಬಂದಿದೆ ಎಂದರೆ ಅಸತ್ ಅನ್ನುವುದರ ಅರ್ಥ ಅನ್ಮ್ಯಾನಿಫೆಸ್ಟೆಡ್ ಜಗತ್ತು. ಅಸತ್ ಅಂದರೆ ಇಲ್ಲ ಅಂತ ಅಲ್ಲ. ನೀವು ಸಾಂಖ್ಯರು ಏನು ಹೇಳ್ತೀರಿ? ಶೂನ್ಯವಾದಿಗಳು. ನೀವು ಇಲ್ವೇ ಇಲ್ಲ ಅಂತ ಹೇಳ್ತೀರಿ, ಅದನ್ನು ಅಸತ್ ಅಂತ ಹೇಳ್ತೀರಿ. ನಾವು ಅಸತ್ ಅನ್ನೋ ಶಬ್ದದ ಅರ್ಥ ನಮ್ಮ ರೀತಿಯಲ್ಲಿ ಏನು ಗೊತ್ತಾ? ಇಲ್ವೇ ಇಲ್ಲ ಅಂತ ಅಲ್ಲ, ಅದು ಅನ್ಮ್ಯಾನಿಫೆಸ್ಟೆಡ್ ಜಗತ್ತು. ಮ್ಯಾನಿಫೆಸ್ಟ್ ಆಗಿಲ್ಲ ಅಷ್ಟೇ, ಇದೆ, ಆ ವಸ್ತು ಇದೆ, ಅದು ಮ್ಯಾನಿಫೆಸ್ಟ್ ಆಗದಿದ್ದ ಸಂದರ್ಭದಲ್ಲಿ ನಾವು ಅದನ್ನು ಅಸತ್ ಅಂತ ಹೇಳ್ತೇವೆ. ಅಂದರೆ ಅಸತ್ತೆಂದರೆ ಮೊದಲು ಈ ಜಗತ್ತು ಕಣ್ಣಿಗೆ ತೋರದ ಸೂಕ್ಷ್ಮ ರೂಪವಾದ ಪರಮಾತ್ಮನ ಶಕ್ತಿಯಲ್ಲಿ ಅಡಗಿತ್ತು. ಪರಮಾತ್ಮನ ಶಕ್ತಿಯಾಗಿ ಈ ಜಗತ್ತು ಪರಬ್ರಹ್ಮದಲ್ಲಿ ಅಡಗಿತ್ತು, ಅಂದರೆ ಇತ್ತು. ಅದು ಮ್ಯಾನಿಫೆಸ್ಟ್ ಆಗಿರಲಿಲ್ಲ, ಅದನ್ನು ನಾವು ಅಸತ್ ಅಂತ ಹೇಳ್ತೇವೆ. ಮ್ಯಾನಿಫೆಸ್ಟ್ ಆದ ಜಗತ್ತನ್ನು ಮ್ಯಾಟರು, ಜಡ ಅಥವಾ ಜಗತ್ತು ಅಂತ ನಾವು ಕರಿತೇವೆ. ಅದೇ ಆ ಶಕ್ತಿ ಮ್ಯಾನಿಫೆಸ್ಟ್ ಆದಾಗ ನೋಡಿ, ಮ್ಯಾನಿಫೆಸ್ಟ್ ಆದ ಜಗತ್ತನ್ನು ಜಡ ಅಂತ ಕರಿತೇವೆ. ಅನ್ಮ್ಯಾನಿಫೆಸ್ಟ್ ಆದ ಜಡವನ್ನು ಶಕ್ತಿ ಅಂತ ಕರಿತೇವೆ. ಮ್ಯಾನಿಫೆಸ್ಟ್ ಆದ ಜಗತ್ತನ್ನು ಜಡ ಅಂತ ಕರಿತೇವೆ, ಅನ್ಮ್ಯಾನಿಫೆಸ್ಟ್ ಆದ ಜಡವನ್ನು ಶಕ್ತಿ ಅಂತ ಕರೀತೇವೆ. ನಾವು ಉದಾಹರಣೆಗೆ ನಾವು ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಯೋಚನಾರಹಿತವಾಗಿ ಕುಳಿತುಕೊಂಡಾಗ ಮನಸ್ಸಿನ ವೃತ್ತಿ ಸ್ಟಾಪ್ ಆಗುತ್ತೆ, ನಿಂತು ಹೋಗುತ್ತೆ. ಹಾಗೂ ನಾವು ಕಣ್ಣು ಮುಚ್ಚೋದ್ರಿಂದ ಹೊರ ಜಗತ್ತಿನ ದೃಶ್ಯ ಪದಾರ್ಥ ಅದು ಇರೋದಿಲ್ಲ. ಹಾಗಾಗಿ ವೃತ್ತಿನೂ ಇರೋದಿಲ್ಲ, ದೃಶ್ಯವೂ ಇರೋಲ್ಲ, ಎರಡೂ ಅದೃಶ್ಯವಾಗತ್ತೆ. ಅಂದರೆ ಅದು ಇಲ್ಲ ಅಂತ ಅಲ್ಲ, ಅದು ಡಾರ್ಮೆಂಟ್ ಆಗಿ ಇರುತ್ತೆ, ಡೀಪ್ ಸ್ಲೀಪ್ ಸ್ಟೇಟ್ನಲ್ಲಿ ಇರುತ್ತೆ, ಡಾರ್ಮೆಂಟ್ ಆಗಿ ಇರುತ್ತೆ, ಸುಷುಪ್ತಿಯಲ್ಲಿ ಇರುತ್ತೆ ಅಂತ ನೀವು ಅರ್ಥ ಬೇಕಾ ಮಾಡ್ಕೊಳ್ಬೋದು. ಹಾಗಾದ್ರೆ ವ್ಯತ್ಯಾಸ ಏನು ಅಂದರೆ, ಪ್ರೆಸೆಂಟ್ ಬಟ್ ಡಾರ್ಮೆಂಟ್ ಇದೆ, ಆದರೆ ವ್ಯಕ್ತವಾಗ್ತಾ ಇಲ್ಲ. ಹಾಗಾಗಿ ಶಕ್ತಿ ಜಡ ಜಗತ್ತಾಗಿ ತೋರಿ ಬರುತ್ತದೆ, ಶಕ್ತಿ ಜಡ ಜಗತ್ತಾಗಿ ತೋರಿಬರುತ್ತೆ, ಜಡ ಜಗತ್ತು ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತದೆ ಅಂತ ನಾವು ಹೇಳೋದು. ಹಾಗಾಗಿ ಶಕ್ತಿ ಜಡ ಜಗತ್ತಾಗಿ ತೋರುತ್ತದೆ, ಜಡ ಜಗತ್ತು ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತದೆ ಅಂತ ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಮುಂದೆ ಇನ್ನೊಂದು ಸಂಶಯ ಬರ್ತದೆ ನೋಡಿ, 8ನೇ ಸೂತ್ರ ಅಲ್ಲಿ. ಅಪಿತವು ತದ್ವತ್ ಪ್ರಸಂಗಾತ್ ಸಮಂಜಸಂ. ಪೂರ್ತಿ ಪ್ರಳಯವಾದಾಗ ಏನಾಗತ್ತೆ ಅಂತ ಸಾಂಖ್ಯರು ಕೇಳ್ತಾರೆ. ಇಡೀ ಜಗತ್ತು ಚೇತನವಾದ ಪರಬ್ರಹ್ಮದಲ್ಲಿ ಒಂದಾಗತ್ತೆ ಅಂತ ಹೇಳ್ತಾರೆ ನೀವು. ಅವಾಗೇನು? ಈ ಜಗತ್ತು ಏನು? ಜಡತ್ವ, ಸುಖ ದುಃಖ, ಕಾಮ ಇವುಗಳು ಪರಬ್ರಹ್ಮನಲ್ಲಿ ಒಂದಾದರೆ ಬ್ರಹ್ಮನ್ ಜಡವಾಗ್ತಾನೆ, ಸುಖ ದುಃಖ ಯುಕ್ತನಾಗ್ತಾನೆ. ಹಾಗಾಗಿ ವೇದಾಂತಿಗಳ ವಾದವನ್ನು ಹೇಗೆ ಒಪ್ಪಲಿಕ್ಕಾಗತ್ತೆ? ನಾವು ಒಪ್ಪಲ್ಲ ಅಂತ ಸಾಂಖ್ಯವಾದಿಗಳು ಹೇಳ್ತಾರೆ. ಅವರು ಏನು ಹೇಳೋದು? ಇಡೀ ಈ ಜಗತ್ತಲ್ಲಿ ಜಡ ಜಗತ್ತು, ಇಲ್ಲಿ ಸುಖ ದುಃಖಗಳು ಇವೆ, ಮತ್ತು ಕಾಮ ಮುಂತಾದವುಗಳು ಇವೆ. ಈ ಜಗತ್ತು ಪರಬ್ರಹ್ಮನಲ್ಲಿ ಹೋಗುವಾಗ ಪರಬ್ರಹ್ಮನೇ ಮಲಿನಾಗಿ ಹೋಗೋದಿಲ್ವಾ? ಹಾಗಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ನಾವು ಹೇಗೆ ಒಪ್ಪೋದು ಅನ್ನೋದಕ್ಕೆ 143ನೇ ಸೂತ್ರ ಒಟ್ಟಾರೆ ಇದು 2ನೇ ಅಧ್ಯಾಯದ 9ನೇ ಸೂತ್ರ ಹೇಳುತ್ತೆ. ನತು ದೃಷ್ಟಾಂತ ಭಾವಾತ್. ಬ್ರಹ್ಮದಲ್ಲಿ
ಜಡತ್ವವಿರುವ ಜಗತ್ತು ಹಾಗೂ ಸುಖ ದುಃಖಗಳು ವಿಲೀನವಾದಾಗ ಜಡತ್ವ ಹಾಗೂ ಸುಖ ದುಃಖತ್ವ ಮರೆಯಾಗುತ್ತದೆ. ಈಗ ನೀವು ಹೇಳೋದು ಏನು ಅಂದರೆ, ಪರಬ್ರಹ್ಮದಲ್ಲಿ ಜಡ ಜಗತ್ತು ಒಂದಾದಾಗ, ಸುಖ ದುಃಖಗಳು ಒಂದಾದಾಗ, ಜಗತ್ತಿನಲ್ಲಿರುವ ಕಾಮತ್ವಗಳು ಒಂದಾದಾಗ ಪರಬ್ರಹ್ಮ ಮಲಿನಾಗೋದಿಲ್ಲ. ಅದು ಹೇಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಉಳ್ಕೊಳ್ಳುತ್ತೆ ಅಂದರೆ, ಆಗ ವೇದಾಂತಿಗಳು ಹೇಳುವ ಉತ್ತರ ಏನು ಅಂದರೆ, ಪರಬ್ರಹ್ಮದಲ್ಲಿ ಜಡತ್ವ ಹಾಗೂ ಸುಖ ದುಃಖಗಳು ವಿಲೀನವಾದರೂ ಪರಬ್ರಹ್ಮದಲ್ಲಿ ಯಾವ ದೋಷವೂ ಕಂಡುಬರುವುದಿಲ್ಲ. ಉದಾಹರಣೆಗೆ ಹೇಳ್ತಾರೆ ನೋಡಿ, ಎಲ್ಲ ಆಭರಣ ಇರುತ್ತೆ. ಆಭರಣ ಅಂದರೆ ಏನು? ಉಂಗುರ ಇರ್ಬೋದು, ಬಳೆ ಇರ್ಬೋದು, ಸರ ಇರ್ಬೋದು, ಮೂಗ್ಬೊಟ್ಟು ಇರ್ಬೋದು, ಕಿವಿ ಹಾಕುವ ಆಭರಣ ಇರ್ಬೋದು. ಇದು ನಾಮರೂಪಗಳು. ಆಭರಣ ಅಂದರೆ ನಾಮ, ಒಂದು ಹೆಸರು, ಮತ್ತು ರೂಪಗಳು, ಬೇರೆ ಬೇರೆ ರೂಪಗಳು. ಆದರೆ ಅದನ್ನು ಎಲ್ಲವನ್ನು ಕರಗಿಸಿದಾಗ ಆ ನಾಮರೂಪಗಳು ಅದೃಶ್ಯವಾಗಿ ಅವು ಚಿನ್ನವೇ ಆಗಿ ಹೋಗುತ್ತೆ. ಮತ್ತು ಅಲ್ಲಿ ಆ ಆಭರಣದಲ್ಲಿರುವ ಯಾವುದೇ ಹುಳುಕುಗಳು, ಯಾವುದೇ ಕಲ್ಮಶಗಳು ಆಭರಣದಲ್ಲಿ ಇರೋದಿಲ್ಲ, ಹಾಗೂ ಅವು ಚಿನ್ನವೇ ಆಗುತ್ತದೆ. ಹಾಗಾಗಿ ಜಗತ್ತು ಸಹ ಪ್ರಳಯ ಕಾಲದಲ್ಲಿ ಪರಬ್ರಹ್ಮದಲ್ಲಿ ಒಂದಾದಾಗ ಬ್ರಹ್ಮನ್ನೇ ಆಗುತ್ತದೆ. ಅಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮವೇ ಆಗುತ್ತದೆ, ಕಲುಷಿತವಾಗೋದಿಲ್ಲ ಅಂತ ಹೇಳ್ತಾರೆ. ಮುಂದೆ 10ನೇ ಸೂತ್ರದಲ್ಲಿ ಈ ಸ್ವಪಕ್ಷ ದೋಷಾಚ ಅಂತ ಹೇಳ್ತಾರೆ. ಸಾಂಖ್ಯರು ಹೇಳುವ ಪ್ರಧಾನ ಅಥವಾ ಪ್ರಕೃತಿ ಅವಯವರಹಿತ, ಅವ್ಯಕ್ತ, ಅಗ್ರಾಹ್ಯ. ಸಾಂಖ್ಯ ಪ್ರಕೃತಿ ಎಂದರೆ ಜಡತ್ವದಿಂದ ತಮೋಗುಣ, ಕ್ರಿಯೆಯಾದರೆ ರಜೋಗುಣ, ಜ್ಞಾನವಾದರೆ ಸಾತ್ವಗುಣ. ಆದರೆ ಸಾಂಖ್ಯದ ಜಡ ಪ್ರಕೃತಿಯಿಂದ ಸಾಕಾರ, ಮೂರ್ತ, ಅಮೂರ್ತ ಜಗತ್ತು ಸೃಷ್ಟಿಯಾಗುವುದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅವರು. ಹಾಗಾಗಿ ನೀವು ವೇದಾಂತಿಗಳ ಮೇಲೆ ಹೊರಿಸಿದ ದೋಷಗಳು, ಅಂದರೆ ಪ್ರಳಯ ಕಾಲದಲ್ಲಿ ಕಾರಣವಾದ ಬ್ರಹ್ಮವು ಅಶುದ್ಧಿಯಾಗುತ್ತದೆ ಎನ್ನುವ ಮುಂತಾದ ದೋಷಗಳು, ಆ ದೋಷಗಳು ನಿಮ್ಮಲ್ಲೇ ಕಂಡು ಬರ್ತವೆ. ಆ ದೋಷಗಳು ನಿಮ್ಮಲ್ಲೂ ಇವೆ. ನೀವು ನಮ್ಮ ದೋಷವನ್ನು ಏನು ಎತ್ತಿ ತೋರಿಸ್ತಾ ಇದ್ದೀರಿ? ಹಾಗಾಗಿ ಅದು ದೋಷ ಅಲ್ಲ. ವೇದಾಂತಿಗಳ ಪ್ರಕಾರ ನೀವು ಹೇಳುವ ದೋಷ ಇಲ್ಲ, ನಮ್ಮಲ್ಲಿಲ್ಲ, ಅದು ದೋಷವೇ ಅಲ್ಲ. ಹಾಗೆ ನೀವು ದೋಷ ಅಂದರೆ ಆ ದೋಷ ನಿಮ್ಮಲ್ಲೂ ನೀವು ಹೇಳ್ಕೊಳ್ಬೇಕಾಗತ್ತೆ. ಸ್ವಪಕ್ಷ ದೋಷಾಚ. ನೀವು ನಮ್ಮ ಕಡೆ ಬೆರಳು ತೋರಿಸಿದ್ರೆ ನೀವು ಅದಕ್ಕೆ ಒಳಗಾಗ್ತೀರಿ. ಹಾಗಾಗಿ ನೀವು ಹೇಳುವ ವಾದ ಸರಿಯಲ್ಲ. ವೇದ ಅಂತ ಸಾಂಖ್ಯರನ್ನು ಇಲ್ಲಿ ಅಲ್ಲಗಳೆಯುತ್ತಾರೆ ಎನ್ನುವಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೇನೆ. ಮುಂದಿನ ವಿಚಾರವನ್ನು, ಅಂದರೆ 2ನೇ ಅಧ್ಯಾಯದ 1ನೇ ಪಾದದ 11ನೇ ಸೂತ್ರದಿಂದ ಮುಂದಿನ ವಿಡಿಯೋವನ್ನು ನಾವು ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ತತ್ ಸತ್. ಶ್ರೀಕೃಷ್ಣಾರ್ಪಣಮಸ್ತು.